ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ಇವತ್ತು ನಮ್ಮ ಸಿಸ್ಸವ್ರ ಮನೆಗೆ ಬಂದಿದ್ದೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸಿಸ್ಸವ್ರ ಮನೆ ನೋಡಿ ಈ ರೀತಿ ಇದೆ ನೋಡಿ. ಎಲ್ಲ ಪಕ್ಕದಲ್ಲೆಲ್ಲ ತುಂಬ ಕಸ ಇದೆ, ಏನು ಮಾಡೋಕ್ಕಾಗಲ್ಲ, ಬೆಂಗಳೂರ ಮೇಲೆಲ್ಲ ತೆಗಿಲೇಬೇಕಲ್ವ. ಸೊ ನೋಡಿ, ಇದು ನಮ್ಮ ಸಿಸ್ಸವ್ರ ಮನೆ. ಒಂದು ಯೂಟ್ಯೂಬ್ ಚಾನಲ್ಲು ಅಂತಂದು ಎಷ್ಟು ನಮ್ಮ ಸಿಸ್ಸು ಮತ್ತು ಇಬ್ಬರು ಹೆದ್ರಿಕೊಳ್ತಾ ಇದ್ದಾರೆ, ಏನಾದ್ರು ಮಾತಾಡ್ಬಿಟ್ಟು ಏನಾಗ್ಬಿಟ್ಟದೇನೋ, ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟದೆ ಅಂತ ಹೆದ್ರಿಕೊಳ್ತಾ ಇದ್ದಾರೆ. ಸೊ ನೀವು ಹೆದ್ರಿಕಾದವ್ರನ್ನ ಸಪೋರ್ಟ್ ಮಾಡಬೇಕು ಫಸ್ಟು. ನೋಡಿ ಈಗ ತೋರಿಸ್ತೀನಿ. ಈಗ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದೀವಿ. ಈಗ ಅಕ್ಕ ಮತ್ತು ನಿಶಿತ್ ಅಕ್ಕ ಕುಂತಿದ್ದಾರೆ, ತೋರಿಸ್ತೀನಿ ನೋಡಿ. ಹಾಯ್, ಹೇಗಿದ್ದೀರಾ? ಸೂಪರ್. ನೀವು? ನಾವು ಸೂಪರಾಗಿದ್ದೀವಿ. ಮತ್ತು ಮಕ್ಕಳೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಎಕ್ಸಾಮ್ ನಡೀತಿದೆ. ಮಾನಸಕ್ಕ ಅವರೇ ಏನಿ ನಮ್ಮ ಚಾನಲ್ಗೆ ಏನಾದ್ರು ಇಂಟ್ರೊಡಕ್ಷನ್ ಮಾಡಿ. ಎಲ್ಲ ಹೇಗಿದ್ದೀರಾ ಗೈಸ್? ನನ್ನ ತಂಗಿ ಹೊಸ ಚಾನಲ್, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಎಲ್ಲರೂ ಅವಳಿಗೆ ಪ್ರೋತ್ಸಾಹ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡದೆ ಮರಿಬೇಡಿ. ಅಲ್ವಾ, ಕ್ಲಿಕ್ ಮಾಡ್ಕೊಳ್ಳಿ. ಇವರು ನಮ್ಮ ಸಿಸ್ಟರು, ಇವರು ನಮ್ಮ ಕೋ ಸಿಸ್ಟರು, ಇವರು ಅವ್ರ ಮಗಳವಳು, ಕಿರಿಯವಳು. ಇನ್ನೊಬ್ಬ ಇದ್ದಾನೆ ಹಿರಿಯವನು. ಅವ್ನ ಫೋಟೋ ಎಲ್ಲರಿಗೂ ತೋರಿಸ್ತಿದೆ, ಏನಿಲ್ಲ ಫೋಟೋ ಅಲ್ಲಿದೆ, ಆ ಕಡೆ ಇದೆಯಂತೆ. ಬನ್ನಿ ತೋರಿಸೋಣ. ನೋಡಿ ಅಕ್ಕ ಬಾವ ಇಬ್ರು ಹೆಂಗಿದ್ದಾರೆ, ಸೂಪರ್ ಆಗಿದಾರಲ್ವಾ ಜೋಡಿ. 2010 ಮಾಡಿರೋದು. ಇವಳು ನಮ್ಮ ಅಕ್ಕನ ಕ್ಯೂಟ್ ಡಾಟರ್. ಮತ್ತು ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಚಾನಲ್ಗೆ? ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ ಇವತ್ತು ನಮಗೋಸ್ಕರ? ಈಗೆಲ್ಲ ಚಾನಲ್ ವಾಚ್ ಮಾಡ್ತಾರೆ. ಬಿರಿಯಾನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇವರು ಇಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಪಾಪ ಭಯ ಪಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಅಂದರೆ, ಏಕೆಂದರೆ ಅವ್ರ ಮನೆಯವರು ತುಂಬ ಅಂದರೆ ತುಂಬ. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡೋಕ್ಕಾಗ್ತದೆ ಅಂತಂದರೆ, ನಮ್ಮ ಸಿಸ್ಸು ಬಿರಿಯಾನಿ ಮಾಡ್ತಾಯಿದ್ದಾರೆ. ಅದನ್ನ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ. ಬನ್ನಿ ಎದ್ದು ಬಂದ್ರಿ ನೋಡಿ. ನಾನು ಹೋಗಿ ರೆಡಿ ಇದ್ದೀನಿ, ಇವ್ರು ಬರೋಕ್ಕೆ ರೆಡಿ ಇಲ್ಲ. ಇಬ್ರು ಹಾಕಂದಿರು ಈಗ ಸುಮ್ಮನಿರು. ಈಗ ಬಿರಿಯಾನಿ ಮಾಡೋಕ್ಕೆ ಟೊಮೊಟೊ, ಆಮೇಲೆ ಇದು ಏನಪ್ಪ ಚಿಲ್ಲಿ, ಈರುಳ್ಳಿ, ಆಮೇಲೆ ಕರಡು, ಕೊರಿಯಂಡರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಆಮೇಲೆ ಚಿಕನ್ನು ನೋಡಿ, ಚಿಕನ್ನು ಇದು ಮಾಡಿದ್ದಾರೆ. ಈಗ ಅದಕ್ಕೆ ಏನೇನೆಲ್ಲ ನೋಡಿ ಆಯಿಲ್ ತೋರಿಸ್ತಾ ಇದ್ದಾರೆ ನಮ್ಮ ಅಕ್ಕ. ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಅಂತೂ ಮಾಡೋದಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಬೆಲ್ ಐಕಾನ್ ಸರಿನಾ? ಅದು ಲಾಸ್ಟಲ್ಲಿ ಒಂದು ಸಲ ಹೇಳ್ತೀನಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ. ಸದ್ಯಕ್ಕೆ ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನಮ್ಮ ಅಕ್ಕ ನೋಡಿ ಮಾಡಿ. ಅಕ್ಕ ನೋಡಿ ನಮ್ಮ ನಿಶ್ಚಿತಕರೇ ಈಗ ಮಾಡ್ತಾ ಇದ್ದಾರೆ ನೋಡಿ. ಈಗ ಸ್ಟವ್ ಆನ್ ಮಾಡಿದ್ದೀವಿ, ಅದೊಂದು ಸ್ವಲ್ಪ ಕಾವು ಬರಲಿ. 3 ಜನ ಸಿಸ್ಟರ್ಸು ನಾವು ಅಡುಗೆ ಮಾಡ್ತಾಯಿದ್ದೀವಿ. ಅದು ಗೊತ್ತಲ್ಲ, ಹೇಳ್ತಾ ಇದ್ದೀನಲ್ವ. ನೋಡಿ ಕಿಚನಲ್ಲಿ 3 ಜನ ನಿಂತ್ಕೊ ಮಾಡೋದೇ ರುಚಿ ಬೇರೆ. ನೀವು ಒಂದ್ಸಲ ಟ್ರೈ ಮಾಡಿ. ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ, ಹಾಗೆ ಒಂದು ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ. ಓ 0 ಸೈಜ್ ಜೀರೋ ಸೈಜ್ ಆಗ್ಬಿಟ್ಟಿದ್ದಾರೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಕಸ್ತೂರಿ ಮೇಥಿ ನಾವು ಇಲ್ಲಿ ತೋರ್ಸೋದ್ಕಿಂತ ಅಲ್ಲ ಹಾಕೋದೇ ಚೆನ್ನಾಗಿ ಕಾಣ್ತದೆ. ನಾನು ಅದೇ ಅನ್ಕೋತೀನಿ. 2 ಹಾಕ್ಲಾ ನೋಡಿ. ಪಲಾವ್ ಎಲೆ, ಮೊಗ್ಗು, ಆಮೇಲೆ ಏಲಕ್ಕಿ, ಆಮೇಲೆ ಕಸ್ತೂರಿ ಮೇಥಿ, ಮೆಣಸು, ಆಮೇಲೆ ಚಕ್ಕೆ, ಮತ್ತು ಇದೇನು ಅಂತ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ. ಆಮೇಲೆ ತುಪ್ಪ, ಆಮೇಲೆ ಚಿಲ್ಲಿ, ಟೊಮೊಟೊ, ಈರುಳ್ಳಿ, ಕಸ್ತೂರಿ ಮೇಥಿ. ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಓಪನ್ ಮಾಡಿಬಿಡಿ, ತೋರಿಸ್ಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಡು ಈಗ ಮಾಡ್ತಾರೆ, ತೋರಿಸ್ತೀನಿ.
ಫಸ್ಟು ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದಕ್ಕೆ ಹಾವು ಕೊಡ್ಲಾ ಇನ್ನೊಂಚೂರು? ಕಸ್ತೂರಿ ಮೆತ್ತಿಗೆ ಹಾಕ್ಬಿಟ್ಟು ಸೋಂಪ ಇಲ್ಲ ಆಯ್ತು ಹಾಕಿ ಸ್ವಲ್ಪ. ಬೇಕಾ? ಹಾಕು ಆಗಲೇ ಕೇಳೋರು. ಹಾಕು ಸ್ವಲ್ಪ ಹಿಂಗೆ ನಮ್ಮ ಅಕ್ಕ ಮಾಡು ಬಿರಿಯಾನಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿ. ಆಮೇಲೆ ಸ್ವಲ್ಪ ಈಗ ಸೋಂಪು ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡಿದ್ರೆ ಇದೊಂದು ರೋದನೆ, ಮಾಡೋರ್ಗಿಂತ ಕೊಡೋರಿಗೆ ಕಷ್ಟ. ಒಂದು ರಿಂಗ್ ಲೈಟ್ ಬುಕ್ ಮಾಡುವ ಅಂತ ನೀವು. ನೋಡಿ ಇಷ್ಟು ಕೈ ತೋರಿಸ್ತೀನಿ ತೊಳ್ಳಿ. ಏನೋ ಡೈಲಾಗ್ ಹೊಡಿತದ ಹೇಳಿ, ಹೀಗೆ ಹೇಳಿ. ಸುವಾಸನೆ ಭರಿತವಾಗಿದೆ ಬಿರಿಯಾನಿ ಅತ್ತಿಯ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಡಿರೋದು ಮನೇಲಿ ಹೋಮ್ ಮೇಡು ನೋಡಿ. ಹಾಕಿ 1 ಸ್ಪೂನು, 2 ಸ್ಪೂನು, ಇನ್ನೊಂದು ಹಾಫ್ ಹಾಕಿ. ಇಷ್ಟು ಹಾಕೊಳ್ಳಿ. ಹಾಕಿ ನೀರು ಹಾಕಿ. ಜಾಸ್ತಿ ಕೊಡ್ಲಾ? ನಮ್ಮ ಓಮು ಕ್ವೀನ್ ಆರ್ ಕಿಂಗು ಎಲ್ಲ ನಮ್ಮ ಸಿಸ್ಟರ್ ನೋಡಿ ಮಾಡ್ತಾ ಇದ್ದಾರೆ. ನಮ್ಮ ನಿಶ್ಚಿತಕ್ಕ ಅವ್ರ ಮನೇಲಿ ಮಾಡ್ತಾ ಇರೋದು. ಇಲ್ಲ ಪ್ರಸನ್ನ ಅಣ್ಣನಿಗೆಲ್ಲ ಹೋಗಲ್ಲ, ತನಕ ಹಾಕಲ್ಲ, ಇದು ತಲೆ ಕೆಡಿಸ್ಕೊಬಿಡಿ. ಅಂದ್ರೆ ಇಷ್ಟೊಂದು ಇದಿರಲಿಲ್ಲ. ಈಗ ಇನ್ಮೇಲೆ ಯಾವ್ಯಾವ ಹೋಯ್ತು ಎಲ್ಲೆಲ್ಲ ಹೋಯ್ತು ಎಲ್ಲ ಮಾಡ್ತೀನಿ. ಸ್ವಲ್ಪ ನೀರು ಬಿಡ್ಕೊಳ್ಬೇಕು, ಅದಕ್ಕೋಸ್ಕರ ಕೆಳಗಡೆ ಇದಾಯ್ತದೆ ಅಂತ ಸಿಮ್ ಮಾಡ್ಕೊಳ್ತೇವೆ. ಆಮೇಲೆ ಸ್ವಲ್ಪ ಹೀಟು ಜಾಸ್ತಿ. ನೀನೇ ಇಷ್ಟು ಕಾಲ ಎಗ್ರಿ ಮಾಡ್ತಾ ಇದೆಯಲ್ಲ. ಲಿಡರ್ ಕ್ಲೋಸ್ ಮಾಡೋಣ. ಲಿಟರ್ನ ಸೀರೆ ಒಡವೆ ಇವೆಲ್ಲ ನೀವು ಬನ್ನಿ ಫಸ್ಟು ಮನೆಗೆ, ಆಮೇಲೆ ಇನ್ನೊಂದೇನೋ ತೋರಿಸ್ತೀನಿ. 10 ಮಿನಿಟ್ಸು ಕ್ಲೋಸ್ ಮಾಡೋಣ. ಲಾಸ್ಟಲ್ಲಿ ಹಾಕೋಣ ಸ್ವಲ್ಪ. ಕಮ್ಮಿ ಆಯಿತು, ಟೇಸ್ಟ್ ಕಮ್ಮಿ ಆಯಿತು ಅನ್ಸುತ್ತೆ. ಕಲಿಸುವಾಗ ಅನ್ಕೊಂಡೆ ನಾನು. ಚಿಕನ್ ಮಸಾಲೆ ಪೇಸ್ಟ್ ಮಸಾಲ ಅಂದರೆ ಸ್ವಲ್ಪ ಏನು ಕಮ್ಮಿ ಆಯಿತು ಅಂದರೆ ನಾನು ಎಣ್ಣೆ ಕಮ್ಮಿ ಆಯಿತು ಸ್ವಲ್ಪ ಹಾಕೊಳ್ವಲ್ಲ ಅಷ್ಟು ಬೇಕಾದ್ರೆ ಅದಕ್ಕೆ. ಗಾಯ್ಸ್ ವಿಡಿಯೋ ಮಾಡೋದು ತುಂಬ ಕಷ್ಟ. ನೋಡ್ತಾ ಇದ್ದಾರೆ, ಅದಕ್ಕೆ ಒಂದು ಸ್ವಲ್ಪ ಡೈಲಾಗ್ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಬೆವರು ಕಿತ್ಕೊತೈತೆ ಈ ಕಡೆಯಿಂದ. ಇವರೆಲ್ಲ ಮೇಂಟೈನ್ ಮಾಡ್ತಾರೆ, ಸಣ್ಣಕ್ಕವ್ರೇನೋ ದಪ್ಪಕ್ಕಿರೋದಕ್ಕೆ ಮೇಂಟೈನ್ ಮಾಡೋಕ್ಕಾಯ್ತಲ್ಲ. ನೋಡಿ ಇವರು ಅಷ್ಟೇ ಮೇಂಟೈನ್ ಮಾಡ್ತಾವ್ರೆ. ನೋಡಿ ಬೇವರೇ ಬರ್ತಾಯಿಲ್ಲ ಇವ್ರು, ನೋಡಿ ಒಂಚೂರು ಬರ್ತಾನೆ ಇಲ್ಲ. ನಮಗೆ ಹುಡ್ಕೊತೈತೆ ನೋಡಿ, ದಪ್ಪಕ್ಕಿರೋ ಪ್ರಾಬ್ಲಮೇ ಇದು. ಇವರು ಗಾಳಿ ಬಂದಂಗೆ ಗಾಯಸ್ ಇವರು ವಾಕ್ ಹೋಯ್ತಾರಂತೆ. ನಾವು ಇಷ್ಟು ಅಪ್ಪ ಇಟ್ಕೊಂಡು ವಾಕೆ ಹೋಗಲ್ಲ. ನೋಡಿ ಮತ್ತೆ ನಾವು ವಾಕ್ ಮಾಡ್ಬೇಕಾ ಇವ್ರು ವಾಕ್ ಮಾಡ್ಬೇಕಾ? ಇಲ್ಲ ಜಿಮ್ ಹೋಗ್ಬೇಕು. 3 ಮಂತ್ಸ್ ಹೋಗ್ತದೆ. ನಾನು ಈಗ 20 ಇರ್ತಾ ಇದ್ದಲ್ವಾ, ಅವಾಗ ಸ್ವಲ್ಪ ನೀಟಾಗಿ ಲುಕ್ಕಾಗಿ ಕಾಣ್ತೀನಿ ಅಂತ. ನಾನು 55 ಫಸ್ಟಿಂದ ಜಾಯ್ನ್ ಆಯ್ತು. ನನ್ನ ಮದುವೆದಾಗ 40 ಇದ್ದೆ, ಚಿಂಟು ಹುಡ್ದಾಗ 48 ಬಂದೆ. ನೀವು ಹೆಂಗ್ಸಲ್ವಾ ಅನ್ಬೇಡಿ, ನಾವು ಹೆಂಗ್ಸಿಯೇ. ಬಟ್ ನನಗೆ ಅಷ್ಟೊಂದು ಡೀಪಾಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ನೋಡಿ ಬಿರಿಯಾನಿ ಆಗ್ತಿದೆ. ಚಿಕನ್ ಬೆಂದಿದ್ದು ನೋಡೋಣ ಚೂರ ಹೇಳಿ. ಪ್ಲೇಟ್ ಹಾಕಿ ತಿನ್ನೋಣ.
ಚಿಕನ್ ಕೊಟ್ಟಿದ್ದಾರೆ ನಮ್ಮ ಸಿಸ್ಟ್ರು. ಟೇಸ್ಟ್ ಮಾಡೋಣ ಬನ್ನಿ ರೈಸ್ ನಿಶ್ಚಿತ ಸ್ವಲ್ಪ ತಿನ್ಸೆ. ತಿನ್ನಿಸ್ತೀನಿ. ಅಲ್ಲ ಕರೆಕ್ಟಾಗಿ ಬೆಂದೈತೆ ಅಂದ್ರೆ ಇನ್ನೊಂದೆರಡು ಪೀಸ್ ತೆಗ್ದಿಕ್ತೀನಿ, ಮಕ್ಕಳು ತಿಂದ್ರೆ. ಚಿಕನ್ ಹೆಂಗಿರೋ ಜಾಸ್ತಿ ಅದೇನು ಫೀಲ್ ಆಗ್ತದೆ. ನೀನು ತಗೋ ಸಿಕ್ಸ್ ಹೇಗಿದೆ ಅಂತ ಹೇಳಿ ಈಗ ನೀವು. ಇನ್ನೂ ಒಂಚೂರು ಬೇಕಲ್ವಾ? ಬೇಕಾದ್ರೆ ಸಾಕು. ಪ್ರೇಕ್ಷೆ ಎಲ್ಲ ತಿಂತಾಳೆ ಎತ್ತಿಕ್ಲಾ? ಅಲ್ಲ ಕೇಳಿ ನೋಡಿ ಅವಳೇನೋ ತಿನ್ನಕ್ಕ. ನೋಡಿ ರೈಸ್ ಹಾಕಿದೆ ಕರೆಕ್ಟಾಗಿ ನೋಡಿ. ಅಲ್ಲಿ ತಿಂತವ್ರ? ಹಾಕು ನೀರು ಹಾಕು. ಇರಿ 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 ಕರೆಕ್ಟಾಗಿ ಅದು ಅನ್ನಿಸ್ತೀನಿ. ಅಕ್ಕಿ ಅದ್ರಲ್ಲಿ ತೆಗೆದಾಕು. ಬೇಕು ಅನಿಸ್ತದ ಹಾಕ್ಬಿಡಿಲ್ಲ ಅಂದ್ರೆ ಕಪ್ಪೆ ಆಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ಈಗ ತುಪ್ಪ ಪ್ರೇಕ್ಷಾ ಸ್ವಲ್ಪ ರುಚಿ ಹಾಕು. ರುಚಿ ಸ್ವಲ್ಪ ಕಮ್ಮಿ ಆಯಿತು ಗೈಸ್, ಅದಕ್ಕೋಸ್ಕರ ಸ್ವಲ್ಪ ರುಚಿ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಒಂದು ಮಾಡಿ ಬರಲಿ ಗೈಸ್. ಸ್ವಲ್ಪ ಚೆನ್ನಾಗೆ ಕುದಿಸಾದ್ಮೇಲೆ ಕುಕ್ಕರ್ ಪ್ಲೇಟ್ ಕ್ಲೋಸ್ ಮಾಡಿ. ಕುದಿ ಬರ್ತೈತೆ. ಕ್ಲೋಸ್ ಮಾಡೋಣ. ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ. ಅಯ್ಯೋ ಈಗ ಅಶು ಚಿನ್ನು ಪ್ರೇಕ್ಷಮ್ಮ ಈ ಕಡೆ ತಿರಿಕಮ್ಮ. ಹೌದು ಅದೇ ಅನ್ನಕ್ಕೆ ಬಂದದ್ದು. ಅವಳೇನೋ ಆ ಕಡೆ ತಿರಿಕಂದಲ್ಲ ಸುಮ್ಮನೆ ಅದೇ ನೋಡಿ ಗೈಸ್ ಹೆಂಗೆ ಹೇಳ್ತಾ ಇದ್ದಾಳೆ. ಏನಾಯ್ತು? ಅಶ್ಮಿತಾ. ವೆರಿ ಗುಡ್. ಇನ್ಶಿಯಲ್ ಸಿ. ನೋಡಿ ಈ ರೀತಿ ಆಗಬೇಕು. ತೋರಿಸ್ಬೇಕಾಗಿತ್ತು. ನೋಡಿ ತಟ್ಟೆ ರೆಡಿಯಾಗಿದೆ ಆ್ಯಂಡ್ ಬಿರಿಯಾನಿನೂ ರೆಡಿಯಾಗಿದೆ. ಬೇಡ ವೇಸ್ಟ್ ಸುಮ್ಮನೆ ಹಾಕೋದಿಲ್ಲ ಮಾಡೋದಿಲ್ಲ, ಯಾಕೆ ವೀಡಿಯೋ ಮಾಡ್ತೀಯ ಅಂತಂತದ್ದು ಅಷ್ಟೇ. ಹೇಳಿ 2 ಸೌತೆಕಾಯಿ ಹಾಕಿ ಸಿಸ್ಸಂಗೆ ಹಾಕ್ತೀನಿ. ಮುಖ ಇದಾಕ್ಬಿಡ್ತೀನಿ ಬಿಡಿ ಅತ್ತಾಗಿ. ಗೊಂಬೆ ಹಾಕ್ಬಿಡ್ತೀನಿ. ನೋಡಿದ್ರಲ್ಲ ಹೀಗಿತ್ತು ಇವತ್ತಿನ ವೀಡಿಯೋ. ಬಿರಿಯಾನಿ ಅಂತೂ ಸೂಪರಾಗಿದೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.